ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ನಾವು ಗ್ರಾವಿಟೇಷನ್ ಅನ್ನೋ ಹೊಸ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ಫಸ್ಟ್ ಗ್ರಾವಿಟೇಷನ್ ಅನ್ನೋದು ಒಂದು ಸಿಂಪಲಾಗಿ ನಿಮ್ಗೆ ಎಕ್ಸಾಂಪಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಈಗ ಈ ಮಾರ್ಕರ್ ಐತೆ ಹೌದಾ, ಈ ಮಾರ್ಕರ್ ನಾನು ಕೆಳಗೆ ಬಿಡ್ತೀನಿ. ಕೆಳಗೆ ಬೀಳೋಣ ಈ ಮಾರ್ಕರ್ ಏನಾಕತಿ ಕೆಳಗಡೆ ಬೀಳ್ತೈತಿ. ಯಾಕೆ ಬೀಳ್ತು ಅದು? ಮತ್ತು ಈ ಮಾರ್ಕರ್ ಕೆಳಗೆ ಬೀಳ್ತೈತಿ, ಮೇಲೆ ಹೋಗಂಗಿಲ್ಲ. ಯಾಕಂದ್ರೆ ಭೂಮಿ ಎಲ್ಲ ವಸ್ತುಗಳನ್ನು ತನ್ನ ಕಡೆ ಎಳಿತೈತಿ. ಆ ಎಳೆಯುವ ಶಕ್ತಿಗೆ ಅಥವಾ ಫೋರ್ಸಿಗೆ ಏನಂತೀವಿ? ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ. ಹೌದಾ? ಈಗ ನಾವು ವಸ್ತು ಮ್ಯಾಲೆ ಹೋಗಿದ್ರು ಕೆಳಗೆ ಬರ್ತೈತಿ, ಕೆಳಗೆ ಹೋಗಿದ್ರು ಕೆಳಗೆ ಬೀಳಬೇಕು. ಆ ಎಳೆಯುವ ಶಕ್ತಿಗೆ ಏನಂತೀವಿ? ಫೋರ್ಸ್ಗೆ ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಿ. ಇದು ನಾವು ಸಿಂಪಲಾಗಿ ಗ್ರಾವಿಟೇಷನ್ ಫೋರ್ಸನ್ನು ಡೆಫಿನೇಷನ್ ಒಳಗೆ ಹೆಂಗೆ ಹೇಳ್ಬೋದು ನೋಡೋಣ. ಇಟ್ ಈಸ್ ದ ಫೋರ್ಸ್. ಹೌದಾ? ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಒಂದು ಫೋರ್ಸು ದ್ಯಾಟ್ ಅಟ್ರಾಕ್ಟ್ಸ್ ಅಂದ್ರೆ ಏನು? ಎಳಿತೈತೆ ಆ ವಸ್ತುನ ನನ್ನ ಕಡೆ. ದ್ಯಾಟ್ ಅಟ್ರಾಕ್ಟ್ಸ್ ದ ಟೂ ಬಾಡೀಸ್. ಇಲ್ಲಿ ಟೂ ಬಾಡೀಸ್ ಅಂದರೆ ಯಾವುದು? ಒಂದು ಅರ್ತು ಮತ್ತು ಇನ್ನೊಂದು ಯಾವ ವಸ್ತು ಕೆಳಗೆ ಬೀಳ್ತಿರ್ತೈತಲ್ಲ ಅದು. ಇನ್ ವಿಚ್ ಒನ್ ಬಾಡಿ ಈಸ್ ಅರ್ತ್. ಅದ್ರೊಳಗೆ ಒಂದು ವಸ್ತು ಯಾವ್ದು ಇರ್ತೈತಿ? ಅರ್ತ್ ಆಗಿರ್ತೈತಿ. ಇಲ್ಲಿ ನಾವು ಪೆನ್ ಮ್ಯಾಲಿಂದ ಬೀಳತ್ತೀವಿ ಅಂದರೆ ಈಗ ಈ ಪೆನ್ ಭೂಮಿ ಕಡೆ ಎಳತ್ತೈತೆ ಅಂದರೆ ಇಲ್ಲಿ ಭೂಮಿ ಅರ್ತ್ ಐತಿ. ಇದೊಂದು ವಸ್ತು ಆಯಿತಾ, ಸಿಂಪಲ್ ಆಗಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲು, ಮೂನ್ ಗೋಸ್ ಅರೌಂಡ್ ದ ಅರ್ತ್. ಹೌದಾ? ಈಗ ಸಿಂಪಲ್ ಆಗಿ ತಿಳ್ಕೊಂಡ್ರಿ, ಈ ಫೋನ್ ಅನ್ನೋದು ಅರ್ತ್, ಈಗ ಈ ಮಾರ್ಕರ್ ಅನ್ನೋದು ಮೂನ್. ಇದು ಮೂನು ಅರ್ತ್ ಸುತ್ತಾತೈತಿ. ಇವೆರಡರ ನಡುವೆ ಇತ್ಲ ಗ್ರಾವಿಟೇಷನ್ ಫೋರ್ಸ್ ಐತಿ. ಹೌದಾ? ನಾ ಹೇಳಿದೆ ಈಗ ಗ್ರಾವಿಟೇಷನ್ ಫೋರ್ಸ್ ಐತಿ. ಮತ್ತು ನೀವು ಯೋಚನೆ ಮಾಡ್ಬೋದು, ಸರ್ ನೀವು ಈಗ ಆಗಳಂದ್ರಲ್ಲ ಆ ವಸ್ತುನ ಅಟ್ರಾಕ್ಟ್ ಮಾಡ್ತೈತಿ. ಈಗ ನಾ ಮಾರ್ಕರ್ ಕೆಳಗೆ ಬಿಡ್ತೀನಿ, ಭೂಮಿಗೆ ಬಂದು ಮುಟ್ತೈತಿ. ಹೌದಾ? ಇದು ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳಿದ್ವಿ. ಮತ್ತು ಇಲ್ಲಿ ಮೂನ್ ಬಂದು ಈ ಅರ್ತಿಗೆ ಯಾಕೆ ಮುಟ್ಟುವತ್ತು ಅಂತ ಕೇಳ್ಬೋದು. ಯಾಕಂದ್ರೆ ಯಾವ ವಸ್ತು ಎಷ್ಟು ದೂರ ಹೋಗತ್ಲ ಗ್ರಾವಿಟೇಷನ್ ಫೋರ್ಸ್ ಅದ್ರ ಮ್ಯಾಗ ಜಗ್ಗು ಕೆಪಾಸಿಟಿ ಕಡಿಮೆ ಆಕತಿ. ಈಗ ಮೂನು ದೂರ ಐತೆ ನಮ್ಮ ಅರ್ತಿಂದ, ಅದಕ್ಕೈತ್ಲ ಅದ್ರ ಮ್ಯಾಗ ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಆಗತೈತಿ. ಆದರೆ ಎಳೆಯುವಷ್ಟು ಗ್ರಾವಿಟೇಷನ್ ಫೋರ್ಸ್ ಆ್ಯಕ್ಟ್ ಆಗ್ತಿಲ್ಲ. ಅದಕ್ಕೈತ್ಲ ಮೂನ್ ಅದೇ ಜಾಗದಾಗೈತಿ, ಅದು ಬರೀ ರೊಟೇಟ್ ಆಗತೈತಿ. ಹೌದಾ? ಇವೆರಡು ಫೋರ್ಸ್ ಏನೈತಿ ಬ್ಯಾಲೆನ್ಸ್ ಆಗೈತಿ. ಹೌದಾ? ಈಗ ನೆಕ್ಸ್ಟ್, ಈಗ ನೀವು ಇಲ್ಲಿ ನೋಡ್ಬೋದು, ಈಗ ನಾವು ಯಾವುದೋ ವಸ್ತು, ಈಗ ಒಂದು ಕಲ್ಲು ತಗೋರಿ. ಇಲ್ಲೊಬ್ಬ ಹುಡುಗ ಈ ಕಲ್ಲ ಮೇಲೆ ಹೋಗಿತಾನೆ. ಇಲ್ಲಿ ಸ್ಟೋನ್ ಇಲ್ಲಿ ಒಂದು ಹೈಟ್ ಮಟ್ಟ ಮುಟ್ತೈತಿ. ಹೌದಾ? ಒಂದು ಹೈಟ್ ಮುಟ್ಟಿದ ಮೇಲೆ ನಿಲ್ತೈತಿ. ಅಲ್ಲಿ ನಿಂತ ಕೂಡ ಆ ಸ್ಟೋನಿಂದ ಫೋರ್ಸ್ ಏನು ಮೇಲೆ ಹೋಗಿರ್ತಲ್ಲ ಜೀರೋ ಆಕತಿ. ಯಾಕಳು? ಅದು ಇಲ್ಲಿ ಮಟ್ಟ ಐತೆ, ಮೇಲೆ ಹೋಗೋಕೆ ಶಕ್ತಿ ಎಲ್ಲ ಉಪಯೋಗ ಮಾಡಿರ್ತೈತೆ. ಪೂರ ಅಲ್ಲಿ ಶಕ್ತಿ ಖಾಲಿ ಆಗಿಬಿಡ್ತೈತಿ. ಇಲ್ಲಿ ಏನಾಗಿರ್ತೈತಿ? ಇದ್ರ ಫೋರ್ಸ್ ಸ್ಟೋನದ ಜೀರೋ ಆಗಿರ್ತೈತೆ. ಹೌದಾ? ಅಲ್ಲಿ ನಿಲ್ತೈತಿ. ನಿಂತ ಮೇಲೆ ಮತ್ತೆ ವಾಪಸ್ ಬಂದು ಕೆಳಗೆ ಬೀಳ್ತೈತಿ. ಯಾಕೆ? ಮತ್ತು ಅದು ನೀವು ಅಂದ್ರಲ್ರಿ ಸರ್, ಮತ್ತು ಇಲ್ಲಿ ಮಟ್ಟ ಹೆಂಗೆ ಮೇಲೆ ಹೋಗ್ತದು ಸ್ಟೋನು? ಗ್ರಾವಿಟೇಷನ್ ಫೋರ್ಸ್ ಐತಲ್ಲ, ಇಲ್ಲಿ ಮಟ್ಟನೂ ಹೋಗಬಾರ್ದಾಗಿತ್ತು. ಯಾಕಂದ್ರೆ ಗ್ರಾವಿಟೇಷನ್ ಫೋರ್ಸ್ಕಿಂತ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ಆ ಸ್ಟೋನು ಮೇಲೆ ಹೋಗತಿ. ಇಲ್ಲಿ ಏನಾಕತಿ? ಇಲ್ಲಿ ಫೋರ್ಸ್ ಜೀರೋ ಆಗಿಬಿಡ್ತೈತಿ. ಒಂದು ಹೈಟ್ ಮುಟ್ಟಾನ ಜೀರೋ ಆತಂದ್ರೆ ಈಗ ಅದು ಗ್ರಾವಿಟೇಷನ್ ಫೋರ್ಸ್ಗಿಂತ ಈ ಸ್ಟೋನದ ಮೇಲೆ ಹೋಗೋ ಫೋರ್ಸ್ ಕಡಿಮೆ ಆತು. ಈಗ ಕಲ್ಲು ಆಟೋಮೆಟಿಕ್ಕಾಗಿ ಕೆಳಗೆ ಬೀಳ್ತೈತಿ. ಈಗ ರಾಕೆಟ್ ಮೇಲೆ ಹೋಗತ್ತಲ್ಲ ನಾವು ನೋಡ್ಬೋದು. ಮತ್ತು ಅದು ಗ್ರಾವಿಟೇಷನ್ ಫೋರ್ಸ್ ಐತಲ್ರಿ, ಅದು ಹೆಂಗೆ ಮೇಲೆ ಹೋಗತ್ತಂತಂದ್ರೆ ಅದು ಗ್ರಾವಿಟೇಷನ್ ಫೋರ್ಸ್ಗಿಂತನೂ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ಅರ್ತಿಂದ ಗ್ರಾವಿಟೇಷನ್ ಫೋರ್ಸನ್ನು ಎಸ್ಕೇಪ್ ಆಗಿ ಹೋಗತ್ತೆ. ಅಂದ್ರೆ ಅರ್ಥದ ಗ್ರಾವಿಟೇಷನ್ ಫೋರ್ಸ್ ಏನು ಎಳಿತೈತಲ್ಲ ಅದಕ್ಕಿಂತನೂ ಜಾಸ್ತಿ ಫೋರ್ಸ್ ಹಾಕಿ ಅದು ಅರ್ಥದ ಗ್ರಾವಿಟಿ ದಾಟ್ ಹೋಗತ್ತೆ ಮೇಲೆ. ಅರ್ಥ ಆಯ್ತಾ? ಸಿಂಪಲಾಗಿ ಅದಕ್ಕೆ ಯಾವುದೇ ವಸ್ತು ಮೇಲೆ ಹೋದ್ರೆ ಕೆಳಗೆ ಬೀಳ್ತೈತೆ. ಯಾಕಂದ್ರೆ ಅದು ಒಂದು ಟೈಮ್ ಮುಟ್ಟಾನೆ ಏನಾಕತ್ತೆ, ಅದ್ರದ್ದು ಫೋರ್ಸ್ ಜೀರೋ ಆಗಿಬಿಡ್ತೈತಿ. ಈಗ ನಾವು ಕಲ್ಲನ್ನು ಮೇಲೆ ಹೋಗಿದ್ವಿ ಅಂದ್ರೆ ಕೆಲವೊಂದು ಹೈಟ್ ಮಟ್ಟ ಹೋಗುತ್ತೆ, ಅಲ್ಲಿ ಹೋಗೋಣ ಅದ್ರ ಪೂರ ಶಕ್ತಿ ಖಾಲಿ ಆಕತಿ, ಜೀರೋ ಆಯ್ತು ಫೋರ್ಸ್. ಆಮೇಲೆ ಗ್ರಾವಿಟೇಷನ್ ಫೋರ್ಸ್ ಇದಕ್ಕಿಂತ ಜಾಸ್ತಿ ಇರ್ತೈತೆ, ಅದು ಕಂಟಿನ್ಯೂ ಇರ್ತೈತಿ. ಆಟೋಮೆಟಿಕಾಗಿ ಸ್ಟೋನ್ ಬಂದು ಕೆಳಗೆ ಬೀಳ್ತೈತಿ. ಇದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದೆ. ಇನ್ನು ನೆಕ್ಸ್ಟ್, ಆ್ಯನ್ ಆ್ಯಪಲ್ ಫಾಲಿಂಗ್ ಆನ್ ಎ ಗ್ರೌಂಡ್. ಹೌದಾ? ಈಗ ಆ್ಯಪಲ್ ಐತ್ಲ, ಫಸ್ಟ್ ಐಸಾಕ್ ನ್ಯೂಟನ್ ಐತ್ಲ ಒಂದು ಮರದ ಕೆಳಗೆ ಕುಂತಿದ್ದ. ಆ ಒಂದು ಆ್ಯಪಲ್ ಏನನ್ನೋದು ಒಂದು ತಲೆ ಮೇಲೆ ಬಿತ್ತು. ಅಲ್ಲಿಂದ ಅವಂಗೆ ಇದೇನಿದೆ ಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ ಒಂದು ತಲೆಗೆ ಬಂತು, ಥಾಟ್. ನೆಕ್ಸ್ಟ್ ನೋಡಿದ್ವಿ ವಾಕಿಂಗ್ ಆನ್ ದಿ ಗ್ರೌಂಡ್. ಹೌದಾ? ಈಗ ನಾವು ಭೂಮಿ ಮೇಲೆ ನಡಿತೀವಿ. ಹೌದಾ? ನಾವು ನಡಿಯೋ ಮುಂದೆ ಬೀಳಂಗಿಲ್ಲ. ಯಾಕೆ ಬೀಳಂಗಿಲ್ಲ? ಗ್ರಾವಿಟಿ ಆಗ್ತದೆ. ಅದನ್ನು ನಾವು ಗಾಡಿ ಮ್ಯಾಗ ಹಿಂಗೆ ನಡಿತೀವಿ ಅಂದ್ರೆ ಉಲ್ಟಾ ಆಕತಿ, ಆಗೋದಿಲ್ಲ. ಯಾಕೆ? ನಾವು ಕೆಳಗೆ ಬೀಳ್ತೀವಿ. ಯಾಕೆ? ಅಲ್ಲಿ ನಮ್ಗೆ ಹಿಡ್ಕೋವಂಥ ಶಕ್ತಿ ಯಾವುದಿಲ್ಲ. ಇಲ್ಲಾದ್ರೆ ನಮ್ಗೆ ಸೀದಾ ನಡೀತೀವಲ್ಲ ಭೂಮಿ ಮೇಲೆ, ನಮ್ಮನ್ನ ಹಿಡ್ಕೋತೈತೆ ಭೂಮಿ. ಅದೇ ಗ್ರಾವಿಟೇಷನ್ ಫೋರ್ಸ್. ಅರ್ಥ ಆಯ್ತಾ? ಮತ್ತು ನೀವು ಇನ್ನೂ ಯೋಚನೆ ಮಾಡ್ಬೋದು, ಮತ್ತು ಈಗ ಭೂಮಿ ನಮ್ಮನ್ನು ಎಳಿತೈತೆ ಅಂದರೆ ಎಳ್ಕೊಂಡು ಭೂಮಿಯೊಳಗೆ ಒಯ್ಯಬೇಕಲ್ಲ, ಒಯ್ಯಂಗಿಲ್ಲ. ಯಾಕಳು? ಅದ್ರದ್ದು ಸ್ವಲ್ಪ ಫೋರ್ಸನ್ನು ಅಪೋಸ್ ಮಾಡೋಟ್ಟು ಕೆಪಾಸಿಟಿ ಫೋರ್ಸ್ ನಂಬಲ್ಲಿ ಇರ್ತೈತಿ. ಈಗ ನೆಕ್ಸ್ಟ್ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಗೊತ್ತಿರ್ಬೇಕು. ಸೆಂಟ್ರಿಪಿಟಲ್ ಫೋರ್ಸ್, ಈಗ ಒಂದು ಎಕ್ಸ್ಪೆರಿಮೆಂಟ್ ತೊಗೊನು. ಒಂದು ಕಲ್ಲು ತೊಗೋರಿ, ಒಂದು ದಾರ ತೊಗೋರಿ. ಆ ಕಲ್ಲಿಗೆ ದಾರ ಕಟ್ರಿ. ಈಗ ನಾವು ಜೋರಾಗಿ ಆ ಕಲ್ಲು ಬಿಸಿದ್ವಿ ಅಂದ್ರೆ ಆ ಕಲ್ಲು ಎಕ್ಸಾಕ್ಟ್ ಸುತ್ತೈತೆ. ಹೌದಾ? ನಾವೇನಾರ ಫೋರ್ಸ್ ಏನಾರು ಕಡಿಮೆ ಹಿಡಿದು ಅಂದ್ರೆ ಏನಕ್ಕೈತಿ? ಕಲ್ಲು ಹಿಂಗೆ ಬಂದು ಕೆಳಗಾರ ಬೀಳ್ತೈತಿ, ಹಿಂಗೆ ಸೀದಾ. ಅಂದ್ರೆ ಡೈರೆಕ್ಷನ್ ಚೇಂಜ್ ಆಕೈತಿ. ಅದ ಫೋರ್ಸ್ ಏನಾರು ಕಂಟಿನ್ಯೂ ಆಗಿ ಕಾನ್ಸ್ಟೆಂಟ್ ಇತ್ತಂದ್ರೆ, ಕಾನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗತ್ತೆ ಅಥವಾ ಕಾನ್ಸ್ಟೆಂಟಾಗಿ ಆ ಸ್ಪೀಡ್ ಇತ್ತಂದ್ರೆ ಆ ಕಲ್ಲು ಐತ್ಲ ಕರೆಕ್ಟಾಗಿ ಸರ್ಕಲ್ ಒಳಗೆ ತಿರುಗ್ತೈತಿ. ಹೌದಾ? ಇಲ್ಲಿ ಸಿಂಪಲಾಗಿ ನಾವು ಸೆಂಟ್ರಿಪಿಟಲ್ ಫೋರ್ಸನ್ನು ಹೆಂಗೆ ಡಿಫೈನ್ ಮಾಡ್ಬೋದು ಅಂದ್ರೆ, ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ದ ಫೋರ್ಸ್. ಅದೊಂದು ಫೋರ್ಸ್. ಈಗ ಹೆಂಗೆ ಗ್ರಾವಿಟೇಷನಲ್ ಫೋರ್ಸ್ ಐತ್ಲ ಹಂಗೆ ಐತ್ಲ ಸೆಂಟ್ರಿಪಿಟಲ್ ಫೋರ್ಸು ಒಂದು ಫೋರ್ಸು
ದ್ಯಾಟ್ ಆ್ಯಕ್ಟ್ ಆನ್ ಎ ಒಬ್ಜೆಕ್ಟ್. ಈಗ ನಾವು ಹಿಂಗೆ ಕಲ್ಲು ಸುತ್ತಾಯ್ತೀವಲ್ಲ, ಆ ಕಲ್ಲು ಮೇಲೆ ಆ ಶಕ್ತಿನ ಯೂಸ್ ಮಾಡತ್ತೈತೆ ಅದು. ಕಲ್ಲು ಮೇಲೆ ಆ ಫೋರ್ಸ್ ಆ್ಯಕ್ಟ್ ಆಗತ್ತೈತೆ. ಹೌದಾ? ಹಿಂಗೆ ತಿರ್ಗಿಸೋ ಮುಂದೆ ಆ್ಯಕ್ಟ್ ಆನ್ ಎ ಒಬ್ಜೆಕ್ಟ್ ಇನ್ ಆರ್ಡರ್ ಟು ಅಟ್ರಾಕ್ಟ್ ಒಬ್ಜೆಕ್ಟ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಎ ಸರ್ಕ್ಯುಲರ್ ಪಾತ್. ಹಿಂಗೆ ತಿರ್ಗಿಸ್ತಿರ್ತೀವಲ್ಲ, ಈಗ ತಿರ್ಗಿಸೋ ಮುಂದೆ ಇಲ್ಲಿ ನಾವು ಕಲ್ಲು ತಿರ್ಗಿಸಾತೀವಿ ಅಂದ್ರೆ, ಈಗ ನಾ ಇಲ್ಲಿ ನಿಂತು ನಾನು ಕಲ್ಲು ತಿರ್ಗಿಸಾತ್ನಂದ್ರೆ ಇದು ಸೆಂಟರ್ ಆಫ್ ದಿ ಪಾತ್ ಇದೆ. ಅಂದರೆ ಸೆಂಟರ್ ಅದೀನಿ, ಇದು ಪೂರ ಏನು ತಿರ್ಗಾತೈತಲ್ಲ ಪಾತ್, ಅದ್ರ ಸೆಂಟರ್ ಅದೀನಿ. ಅದ್ರ ಕಡೆ ಅಟ್ರಾಕ್ಟ್ ಮಾಡೋಕೆ ಟ್ರೈ ಮಾಡ್ತೈತೆ. ಇದೇನು ಮಾಡ್ಬೋದು? ಸೆಂಟ್ರಿಪಿಟಲ್ ಫೋರ್ಸ್. ಯಾವುದೈತಲ್ಲ ವಸ್ತುನ ತನ್ನ ನಡು ಎಳ್ಕೋಕೆ ಟ್ರೈ ಮಾಡ್ತೈತಲ್ಲ, ಅದೇ ಸೆಂಟ್ರಿಪಿಟಲ್ ಫೋರ್ಸು. ಆದರೆ ಇದು ವಸ್ತು ಐತಲ್ಲ ಹೊರಗೆ ಹೋಗ್ಬೇಕಂತ ಅದು ಮಾಡ್ತಿರ್ತೈತಿ. ಇದು ಒಳಗಿನ ಫೋರ್ಸ್ ನಾವು ಜಗ್ತೀವಲ್ಲ ಸ್ಟೋನನ್ನು, ಅದು ನಾವು ಸ್ಟೋನನ್ನು ನಮ್ಮ ಕಡೆ ಬರಲ್ಲ ಅಂತ ನಾವು ಅಟ್ರಾಕ್ಟ್ ಮಾಡ್ತಿರ್ತೀವಿ. ಇವು ಎರಡರ ನಡು ಬ್ಯಾಲೆನ್ಸ್ ಆಕೈತಲ್ಲ, ಅಂದಾಗ ಸ್ಟೋನು ರೊಟೇಟ್ ಆಗಿ ಸರ್ಕ್ಯುಲರ್ ಪಾತನ್ನು ಫಾರ್ಮ್ ಮಾಡ್ತೈತೆ ಅಂತ ಹೇಳ್ಬೋದು. ಯಾವ ವಸ್ತುನ ಒಳಗೆ ಎಳಿತೈತಲ್ಲ ಅದೇ ಸೆಂಟ್ರಿಪಿಟಲ್ ಫೋರ್ಸು. ಸರ್ಕಲ್ ಒಳಗೆ ಯಾವ ವಸ್ತುನ ಒಳಗೆ ಎಳ್ಯಾಕೆ ಟ್ರೈ ಮಾಡ್ತೈತಲ್ಲ ಅದೇ ಸೆಂಟ್ರಿಪಿಟಲ್ ಫೋರ್ಸ್. ಯಾವ್ದು ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತೈತಲ್ಲ ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್. ಸಿಂಪಲ್ ಆಗಿ ಈಗ ನಮ್ಮ ಮನ್ಯಾಗ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಲ್ಲ, ಅದು ಸೆಂಟ್ರಿಪಿಟಲ್ ಫೋರ್ಸ್. ಯಾಕಂದ್ರೆ ಆ ವಸ್ತು ಏನು ಮಾಡ್ತೈತಿ, ಹೊರಗೆ ಹೋಗ್ಬೇಕಂತ ಟ್ರೈ ಮಾಡ್ತೈತಿ, ಆದರೆ ನಡುವಿನ ಶಕ್ತಿ ಅದನ್ನ ಹಿಡ್ಕೊಂಡು ನಿಲ್ತೈತಿ. ಹೌದಾ? ಅದು ಸೆಂಟ್ರಿಪಿಟಲ್ ಫೋರ್ಸ್. ಅದೇನಾದ್ರು ವಸ್ತು ಹೊರಗೆ ಹೋಯ್ತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಚೇಂಜ್ ಇನ್ ಎಕ್ಸರ್ಲೇಷನ್ ಲೀಡ್ಸ್ ಟು ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದಿ ಒಬ್ಜೆಕ್ಟ್. ಹೌದಾ? ಈಗ ನಾವು ಕಲ್ಲು ಹಿಂಗೆ ಸುತ್ತಾತೀವಿ, ಕಂಟಿನ್ಯೂ ತಿರ್ಗಾತೈತೆ ಕಲ್ಲು ಕರೆಕ್ಟಾಗಿ ಎಕ್ಸಾಕ್ಟಾಗಿ. ತಿರುಗು ಮುಂದೆ ಏನಾಕತಿ, ನಾವೇನಾರ ಹಿಂಗೆ ತಿರ್ಗಿಸೋ ಮುಂದೆ ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಿದ್ವಿ ಅಂತ ಕಲ್ಲು ಏನು ಮಾಡಿಬಿಡ್ತೈತಿ, ಕೆಳಗೆ ಬಿದ್ದು ಬಿಡ್ತೈತಿ. ಇಲ್ಕಂದ್ರೆ ನಾವು ಹಿಂಗೆ ತಿರ್ಗಿಸೋ ಮುಂದೆ ಒಮ್ಮೆ ಹಿಂಗೆ ಕೈ ಬಿಟ್ಬಿಟ್ಟಿವಿ. ಹೌದಾ? ಕೈ ಬಿಟ್ಟು ಏನು ಮಾಡ್ತೀವಿ, ಅದ್ರ ಫೋರ್ಸ್ ಜಾಸ್ತಿ ಆಕತಿ, ಸ್ಟ್ರೇಟ್ ಹೋಗ್ಬಿಡ್ತೈತಿ ಕಲ್ಲು. ಹೌದಾ? ಅದೇ ಇಲ್ಲಿ ಚೇಂಜ್ ಇನ್ ಎಕ್ಸರ್ಲೇಷನ್ ಅಂದ್ರೆ ಸ್ಪೀಡ್ ಚೇಂಜ್ ಆತಂದ್ರೆ ಡೈರೆಕ್ಷನ್ ಚೇಂಜ್ ಆಗಿ ಆಕತಿ. ಹೌದಾಗ ನಾವು ಕಲ್ಲು ತಿರ್ಗಿಸೋ ಮುಂದೆ ಕೈ ಬಿಟ್ಟಿವಪ್ಪ ಅಂದ್ರೆ ಅದ್ರ ಫೋರ್ಸ್ ತೊಗೊಂಡು ಹೋಗ್ಬಿಡ್ತೈತಿ, ಕಲ್ಲು ಬೇರೆ ಡೈರೆಕ್ಷನ್ದಾಗ ಚೇಂಜ್ ಆಗಿ ಹೋಗ್ತೈತಿ. ನೆಕ್ಸ್ಟ್ ನೋಡಿ, ಅಬ್ಸೆನ್ಸ್ ಆಫ್ ದಿ ಫೋರ್ಸ್ ಅಂದ್ರೆ ಫೋರ್ಸ್ ಇಲ್ಲಿಗೆ ಮೇಕ್ಸ್ ದ ಸ್ಟೋನ್ ಟು ಮೂವ್ ಅವೇ ಇನ್ ಅ ಸ್ಟ್ರೇಟ್ ಲೈನ್. ಅದೇ ಹೇಳಿದ್ ನಾ ಈಗ ಹಿಂಗೆ ತಿರ್ಗಿಸೋ ಮುಂದೆ ನಮ್ಮ ಫೋರ್ಸ್ ಇರ್ತೈತಿ, ಆ ಫೋರ್ಸ್ಲೆ ನಾವು ಕಲ್ಲನ್ನು ತಿರುಗಿಸ್ತಿರ್ತೀವಿ. ಅಬ್ಸೆನ್ಸ್ ಅಂದ್ರೆ ಕೈ ಬಿಟ್ಟೆ, ಅದಕ್ಕೆ ಈಗ ಅದ್ರ ಮೇಲೆ ಆ ಫೋರ್ಸ್ ಆ್ಯಕ್ಟ್ ಆಗತ್ತಿಲ್ಲ ವಸ್ತು ಮೇಲೆ. ಅದೇನಾಕತಿ, ವಸ್ತು ಹಾರಿ ಹೋಗ್ಬಿಡ್ತೈತೆ ದೂರ. ಹೆಂಗೆ ಹೋಗತ್ತೆ ಅಂದ್ರೆ ಅದು ಸ್ಟ್ರೇಟಾಗಿ ಹೋಗತಿ, ಹೆಂಗೆ ಬೇಕಾದಂಗೆ ಹೋಗೋದಿಲ್ಲ, ಸ್ಟ್ರೇಟಾಗೆ ಹೋಗತ್ತೆ. ಹೆಂಗಂದ್ರೆ ಈ ವಸ್ತು ನೋಡಿ, ಇಲ್ಲಿ ಎಕ್ಸಾಂಪಲ್ ಏನು ಹಿಂಗೆ ತಿರ್ಗ್ಸಾತೀನಿ ಕಂಟಿನ್ಯೂ. ಹೌದಾ? ಇಲ್ಲ ನಡು ನಿಂತ ತಿರ್ಗ್ಸಾತೀನಿ, ತಿರ್ಗಿಸೋ ಮುಂದೆ ಏನಾಕತಿ, ಇಲ್ಲಿ ಬಿಟ್ಟೆ, ಇಲ್ಲಿ ಕೈ ಬಿಟ್ಟನಂದ್ರೆ ಅದು ಹಿಂಗೆ ಹೋಗ್ಬಿಡ್ತೈತಿ ಸೀದಾ. ಹೌದಾ? ಹಿಂಗೆ ಹೋಗೋ ಅನ್ನೋ ಒಂದು ಸ್ಟ್ರೇಟ್ ಲೈನ್ ಫಾರ್ಮ್ ಆಕತಿ ಈ ಸರ್ಕಲ್ಗೆ. ಹೌದಾ? ಈ ಸರ್ಕಲ್ಗೆ ಸ್ಟ್ರೇಟ್ ಲೈನ್ ಫಾರ್ಮ್ ಆತೀಗ. ಈ ಸ್ಟ್ರೇಟ್ ಲೈನ್ ಏನು ಫಾರ್ಮ್ ಆಗಿರ್ತದಲ್ಲ, ಇದು ಒಂದು ಪಾಯಿಂಟಿಗೆ ಸ್ಟ್ರೇಟ್ ಲೈನಿಗೆ ಹತ್ತಿರ್ತದಲ್ಲ, ಅದಕ್ಕೆ ನಾವು ಟ್ಯಾಂಜೆಂಟ್ ಅಂತ ಕರಿಬೋದು. ಸಿಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ಟ್ಯಾಂಜೆಂಟ್ ಟು ದಿ ಸರ್ಕಲ್ ದ ಮೋಷನ್ ಆಫ್ ದಿ ಮೂನ್ ಅರೌಂಡ್ ದಿ ಅರ್ತ್ ಡ್ಯೂ ಟು ದಿ ಸೆಂಟ್ರಿಪಿಟಲ್ ಫೋರ್ಸ್. ಈಗ ಮೂನು ಅರ್ತ್ ಸುತ್ತಲ್ಲ, ಅದು ಕೂಡ ಸೆಂಟ್ರಿಪಿಟಲ್ ಫೋರ್ಸ್. ಮೂನೇನು ಈಗೇನಾರ ಅರ್ತ್ ಗ್ರಾವಿಟಿ ಏನಾರ ಮೂನೇನು ಎಳಿಲಿಲ್ಲ ಅಂತ ತಿಳ್ಕೊ, ಮೂನ್ ಏನಾಗ್ಬಿಡ್ತೈತೆ, ಹೋಗ್ಬಿಡ್ತೈತೆ ಹಂಗೆ ಸಿಂಪಲಾಗಿ. ಹೌದಾ? ಅರ್ತ್ ಏನು ಮಾಡ್ತೈತಿ, ಅದು ಗ್ರಾವಿಟೇಷನಲ್ ಫೋರ್ಸ್ ಯೂಸ್ ಮಾಡ್ಕೊಂಡ ಮೂನನ್ನು ಅದ್ರ ಸುತ್ತ ಎಳಿತಿರ್ತೈತೆ. ಆದ್ರೆ ಅದು ಮೂನ್ ಏನಾಗತ್ತೈತಿ, ರೊಟೇಟ್ ಆಗತ್ತೈತಿ. ಅದಕ್ಕೆ ಇದು ಸರ್ಕ್ಯುಲರ್ ಪಾತ್ ಒಳಗೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆದರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ಬೋದು ಸಿಂಪಲಾಗಿ. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂಡಿನಿ. ಅರ್ಥ ಆಗ್ಲಿಕ್ಕಂದ್ರೆ ಇನ್ನೊಂದು ಸಲ ವಿಡಿಯೋ ನೋಡಿರಿ. ನಿಮ್ಗೇನಾದ್ರು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.